ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಏಪ್ರಿಲ್ ಮೇ 2026 ಥಿಯರಿ ಎಕ್ಸಾಮದ್ದು ಪ್ರಾವಿಷನಲ್ ಟೈಮ್ ಟೇಬಲ್ ಶೇರ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅಂತಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನು ಇಂಪಾರ್ಟೆಂಟ್ ಅಂದರೆ, ಸೊ ಇದು ಪ್ರಾವಿಷನಲ್ ಟೈಮ್ ಟೇಬಲ್, ಇದು ಫೈನಲ್ ಅಲ್ಲ. ಸೊ ನೀವು ಇದು ಪ್ರಾವಿಷನಲ್ ಟೈಮ್ ಟೇಬಲ್ ರೆಫರ್ ಮಾಡಿಕೊಂಡು ಯಾರಿಗಾದರೂ ಸೇಮ್ ಡೇ ಸೇಮ್ ಟೈಮ್ಗೆ 2 ಸಬ್ಜೆಕ್ಟ್ ಬರ್ತಾಯಿದ್ರೆ, ಕ್ಲಾಶ್ ಆಗ್ತಾಯಿದ್ರೆ, ನೀವು ಇಮಿಡಿಯೇಟ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ HODಗೆ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಸಪೋಸ್ ಯಾರಿಗಾದರೂ ಕ್ಲಾಶಸ್ ಆಗಿದ್ದರೆ, ಸೇಮ್ ಡೇ ಸೇಮ್ ಟೈಮ್ಗೆ 2 ಸಬ್ಜೆಕ್ಟ್ ಬರ್ತಾ ಇದ್ದರೆ, ನೀವು ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿದರೆ ನಿಮ್ಮ HOD ಅಥವಾ ನಿಮ್ಮ ಪ್ರಿನ್ಸಿಪಾಲ್ ಸರು ಇದ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೋತಾರೆ. ಓಕೆ, ಸೊ ಇಲ್ಲಿ ನಾನು ಫಸ್ಟ್ C15 ಸಿಲೆಬಸ್ದು ಪ್ರಾವಿಷನಲ್ ಟೈಮ್ ಟೇಬಲ್ ನಿಮಗೆ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ. ಆಮೇಲೆ C20 ಸಿಲೆಬಸ್ದು, ನೆಕ್ಸ್ಟ್ C25 ಸಿಲೆಬಸ್ದು ಎಲ್ಲನೂ ಪ್ರಾವಿಷನಲ್ ಟೈಮ್ ಟೇಬಲ್ ನಿಮಗೆ ಸ್ಲೋಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಜಸ್ಟ್ ಪಾಸ್ ಮಾಡಿಕೊಂಡು ನೀವು ವಾಚ್ ಮಾಡಿರಿ. ಓಕೆ, ಸೊ ಇದು C15 ಸಿಲೆಬಸ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. C15 ಸಿಲೆಬಸ್ದಲ್ಲಿ ಏನೇನೆಲ್ಲ ಇದೆ ಅಂದರೆ, ಕೋರ್ಸ್ ನಿಮ್ಮದು ಬ್ರಾಂಚ್ ಪ್ರಕಾರ, ಸೆಮಿಸ್ಟರ್ ಪ್ರಕಾರ ಚೆಕ್ ಮಾಡಿಕೊಡ್ರಿ. ಕ್ವಶನ್ ಪೇಪರ್ ಕೋಡ್, ಸಬ್ಜೆಕ್ಟ್ ನೇಮ್ ಮತ್ತು ಡೇಟ್ ಮತ್ತು ಟೈಮ್ ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ. ಓಕೆ, ಸೊ ಇದು ಫೈನಲ್ ಅಲ್ಲ, ಪ್ರೊವಿಷನಲ್, ಇದನ್ನು ಮಾತ್ರ ನೆನಪಿಟ್ಟುಕೊಡ್ರಿ. ಓಕೆ, ಸೊ ಇದು C15 ಸಿಲೆಬಸ್ದು ಜಸ್ಟ್ ಸ್ಲೋಲಿ ನೋಡ್ತಾ ಜಸ್ಟ್ ಪಾಸ್ ಮಾಡಿಕೊಂಡು ನೀವು ನೋಡಿರಿ. ಎಲ್ಲ ಬ್ರಾಂಚದಿದೆ, ನಿಮ್ಮ ಬ್ರಾಂಚದಷ್ಟೇ ನೀವು ನೋಡ್ಕೊಳ್ರಿ. ನಿಮ್ಮ ಬ್ರಾಂಚ್, ನಿಮ್ಮ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಅಷ್ಟೇ ನೀವು ನೋಡ್ಕೊಳ್ರಿ. ಓಕೆ, ಇದು C15 ಸಿಲೆಬಸ್ದಾಯಿತು. ನೆಕ್ಸ್ಟ್ C20 ಸಿಲೆಬಸ್ ನಿಮ್ಗೆ ತೋರಿಸ್ತೀನಿ. ಓಕೆ, ಇದು C20 ಸಿಲೆಬಸ್ದು ನೋಟ್ ಮಾಡ್ಕೊಳ್ರಿ. ಇಲ್ಲಿ ನೀವೇನು ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬೇಕಂದ್ರೆ, ಫಸ್ಟ್ ನಿಮ್ಮ ಬ್ರಾಂಚ್ ನೋಡ್ಕೊಳ್ರಿ, ಕೋರ್ಸ್, ಸೆಮಿಸ್ಟರ್, ಕ್ವಶನ್ ಪೇಪರ್ ಕೋಡ್, ಸಬ್ಜೆಕ್ಟ್ ನೇಮ್, ಡೇಟ್ ಮತ್ತು ಟೈಮ್ ಸರಿಯಾಗಿ ನೋಡ್ಕೊಳ್ರಿ. ಸ್ಲೋಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಈ ಸಲ ಯಾರು ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿರಲ್ಲ ಅವರಿಗೆ C25 ಸಿಲೆಬಸ್ ಇದೆ. C25 ಸಿಲೆಬಸ್ ಸಬ್ಜೆಕ್ಟ್ಸದ್ದು ಟೈಮ್ ಟೇಬಲ್, ಪ್ರೊವಿಷನಲ್ ಟೈಮ್ ಟೇಬಲ್, ಇದು ಫೈನಲ್ ಅಲ್ಲ. ಪ್ರೊವಿಷನಲ್ ಟೈಮ್ ಟೇಬಲ್ ಪ್ರಕಾರ ಚೆಕ್ ಮಾಡಿಕೊಡ್ರಿ. ನಿಮ್ಮ ಬ್ರಾಂಚದ್ದು ಎಲ್ಲ ಬ್ರಾಂಚದ್ದು ಮಿಕ್ಸ್ ಇದೆ ಇಲ್ಲಿ. ಸೊ ದಿಸ್ ಈಸ್ ಅ ಪ್ರೊವಿಷನಲ್ ಟೈಮ್ ಟೇಬಲ್. ಸೊ ಕೋರ್ಸ್ ಕೋಡ್, ಸೆಮಿಸ್ಟರ್, ಕೋರ್ಸ್ ನೇಮ್, ಬ್ರಾಂಚ್ ನೇಮ್, ಪ್ರೋಗ್ರಾಮ್. ಕೋರ್ಸ್ ನೇಮ್ ಅಂದರೆ ಸಬ್ಜೆಕ್ಟ್ ನೇಮ್, ಇದು ಪ್ರೋಗ್ರಾಮ್ ಅಂದರೆ ಬ್ರಾಂಚ್, ಎಕ್ಸಾಮ್ ಡೇಟ್ ಮತ್ತು ಟೈಮ್. ಓಕೆ, ಸೊ ಎಲ್ಲ ಬ್ರಾಂಚದ್ದಿದೆ ಇಲ್ಲಿ. ನಾನು ಸ್ಲೋಲಿ ತೋರಿಸ್ತಾ ಹೋಗ್ತೇನೆ, ನಿಮಗೆ ನೋಟ್ ಮಾಡಿಕೊಡ್ರಿ. ಜಸ್ಟ್ ಪಾಸ್ ಮಾಡಿ
ಚೆಕ್ ಮಾಡಿಕೊಡ್ರಿ. ಓಕೆ, ಸೊ C15 ಆಯಿತು, C20 ಆಯಿತು, C25. ಇದು ಪ್ರೊವಿಷನಲ್ ಟೈಮ್ ಟೇಬಲ್. ಮತ್ತೊಮ್ಮೆ ಹೇಳ್ತಾ ಇದ್ದೀರಿ, ಇದು ಫೈನಲ್ ಅಲ್ಲ. ಪ್ರೊವಿಷನಲ್ ಟೈಮ್ ಟೇಬಲ್ ಯಾಕೆ ಶೇರ್ ಮಾಡ್ತಾ ಇದ್ದೀವಿ ಅಂದರೆ, ಸಪೋಸ್ ನಿಮಗೆ ಇಲ್ಲಿ ಸೇಮ್ ಡೇ ಸೇಮ್ ಟೈಮ್ಗೆ 2 ಸಬ್ಜೆಕ್ಟ್ ಏನಾದರೂ ಇದ್ದರೆ ನೀವು ಇಮಿಡಿಯೇಟ್ಲಿ ನಿಮ್ಮ HOD ಅಥವಾ ಪ್ರಿನ್ಸಿಪಲ್ ಸರ್ಗೆ ಹೋಗಿ ಭೇಟಿ ಆದರೆ ಅವರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಚೇಂಜಸ್ ಮಾಡ್ತಾರೆ. ಸೊ ಅದಕ್ಕೆ ಶೇರ್ ಮಾಡ್ತಾ ಇರೋದು. ಮತ್ತು ಇದನ್ನು ನೋಡಿ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೂ ಭಾಳ ಹೆಲ್ಪ್ ಆಗ್ತೈತೆ ಎಕ್ಸಾಮಿಗೆ. ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.